ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ನಂದ ಅಂತ. ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನನ್ನ ವೀಡಿಯೋಸ್ ನೋಟಿಫಿಕೇಶನ್ ಎಲ್ಲ ನಿಮಗೆ ಸಿಗುತ್ತೆ. ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಸಂಜೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ನನ್ನ ಮಗಳದ್ದು ಹೇರ್ ಕಟಿಂಗ್ ಇತ್ತು, ಸೊ ಹಾಗಾಗಿ ರೆಡಿಯಾಗಿ ಇವಾಗ ಸಲೂನ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ವ್ಲಾಗ್ನ ಅಲ್ಲಿಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಹೇರ್ ಕಟ್ ಮಾಡಿಸ್ಬೇಕು ಅಂತ. ಇತ್ತೀಚೆಗೆ ಸ್ವಲ್ಪ ಲೆಂತ್ ಜಾಸ್ತಿ ಆಗಿತ್ತು ಹೇರ್ ಅವಳದು. ಹಾಗಾಗಿ ಬಾಚುವಾಗೆಲ್ಲ ತುಂಬ ಹಿಂಸೆ ಮಾಡ್ಕೊಳ್ತಾ ಇದ್ಲು. ಹಿಕ್ಕಾಗೋದಕ್ಕೆ ಬಾಚಬೇಕಾದ್ರೆಲ್ಲ ಹಿಂಸೆ ಆಗುತ್ತೆ ಅಂತ ಹೇಳಿ ನಾನೇ ಶಾರ್ಟ್ ಮಾಡಿಸ್ಬಿಡೋಣ ಅಂತ ಹೇಳಿ ಕರ್ಕೊಂಡು ಬಂದೆ. ಈ ಮುಂಚೆ ಮಾಡಿಸ್ಬೇಕು ಅಂತ ಅಂದ್ಕೊಂಡೆ, ಬಟ್ ಆದರೆ ಈ ರಿಲೇಟಿವ್ಸ್ ಮದುವೆಗಳು ಮತ್ತು ಫಂಕ್ಷನ್ಸು ಈ ಥರ ಆದ್ದರಿಂದ ಮಾಡ್ಸೋಕ್ಕಾಗಿರಲಿಲ್ಲ. ನಾನೇ ಒಂಥರ ಹೇರ್ ಕಟ್ ಹೇಳಿದರೆ ಅವರೇ ಇನ್ನೊಂಥರ ಹೇರ್ ಕಟ್ ಮಾಡಿಟ್ಟಿದ್ರು. ಅಷ್ಟು ಸೂಟ್ ಆಗಿಲ್ಲ ಅವಳಿಗೆ, ಮತ್ತು ಚೆನ್ನಾಗಿ ಅನ್ನಿಸ್ತು ನನಗೆ. ಅವಳೇ ಹೇಳ್ತಾಳೆ ನೋಡಿ ಯಾವ ಥರ ಬಂದಿದೆ ಅಂತ. ಏನದು ಹಂಗೆಲ್ಲ ಮಾಡ್ತಾರ? ಹೆಂಗ ಅನಿಸ್ತು ನಿನಗೆ ಹೇರ್ ಕಟಿಂಗು? ಚೆನ್ನಾಗಿ ಅನಿಸ್ತಾ? ನಾನು ಅನ್ಕೊಂಡಂಗೆ ಬರಲಿಲ್ಲ ಅದು ಹೇರ್ ಕಟ್ಟು. ನನಗೆ ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ ಹೇರ್ ಕಟ್ಟೋದು ಅಲ್ಲ. ನಿನಗೆ ಇಷ್ಟ ಆಯ್ತಾ? ತುಂಬ ಲೆಂತ್ ಇತ್ತಲ್ಲಮ್ಮ. ನೀನು ಇದು ನಿನ್ನ ಹೇರ್ಸ್ ಎಲ್ಲ ತುಂಬ ಹಿಕ್ಕಾಗ್ತಿದ್ವು ತಾನೇ, ಗಂಟಾಗ್ತಿದ್ವು. ಹಂಗಾಗಿ ಹೇರ್ ಕಟ್ ಮಾಡಿಸಿದ್ದಲ್ಲ, ಸ್ವಲ್ಪ ಶಾರ್ಟ್ ಮಾಡಿಸಿದೆ. ಲೆಂತ್ ಇತ್ತು ತಾನೇ. ತೋರ್ಸು ನೋಡ, ಈ ಥರ ಹಿಂಗೆಲ್ಲ ಟರ್ನ್ ಮಾಡಿ ತೋರಿಸೋ ಯಾವ ಥರ ಬಂದಿದೆ ಅಂತ. ಈ ಕಡೆ ಟರ್ನ್ ಆಗಿ. ಇವಾಗ ಇನ್ನೂ ಶಾರ್ಟ್ ಬೇಕಿತ್ತಾ ನಿಂಗೆ? ಅಲ್ಲಿವರೆಗೂ ಬೇಕಿತ್ತಾ? ಹೋಗ್ಲಿ ಬಿಡು, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡಿಸ್ಕೊಳ ಅಂತೆ. ಓಕೆ ಸರಿ, ಡನ್ ಡನ್ ಡನ್. ಓಕೆ, ಇವಾಗ ನಾಳೆ ಟೆಸ್ಟ್ ಇದೆ ತಾನೇ, ಓದ್ಕೋ ಇವಾಗ, ಆಯ್ತಾ? ಹಾಂ, ಓಕೆ. ನೋಡಿ ಸಾಂಬಾರೆಲ್ಲ ಬೆಳಗ್ಗೆನೇ ಮಾಡ್ಕೊಂಡಿದ್ದೆ ನಾನು. ಇವಾಗ ಸ್ವಲ್ಪ ಬಿಸಿ ಮಾಡಬೇಡೋಣ ಅಂತ ಹೇಳಿ ಅವಳಿಗೆ ಸ್ವಲ್ಪ ಓದಿಸೋದಿತ್ತು. ಹಾಗಾಗಿ ಅವಳಿಗೆ ಓದಿಸ್ಬಿಟ್ಟು ನೆಕ್ಸ್ಟು ರೈಸ್ ಮತ್ತು ಚಪಾತಿ, ಪನ್ನೀರ್ ಮಸಾಲ ಗ್ರೇವಿ ಆ ಥರ ಏನಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಿದ್ದೀನಿ. ಹೇಳ್ಸ್ಕೊಡ್ತೀನಿ. ಮ್ಯಾಥ್ಸ್ ಈಸಿ ಇರ್ತದಲ್ಲ, ಔಟ್ ಆಫ್ ಔಟ್ ತೆಗಿತೀನಿ. ನೀನು ಮ್ಯಾಥ್ಸು ತೆಗಿತಿಲ್ಲ? ಓಕೆ. ಔಟ್ ಆಫ್ ಔಟ್ ಅಂದರೆ ಒಂದು ಮಾರ್ಕ್ಸ್ ಕಟ್ ಆಗಿಲ್ಲಗೆ ಬರುತ್ತೆ. ಮಾರ್ಕ್ಸ್ಗೆ ಔಟ್ ಆಫ್ 100 ಮಾರ್ಕ್ಸ್ ತೆಗಿಬೇಕಾ? ಸರಿ. ಈ ಒಂದ್ಸಲ ಸ್ಮೂತ್ ಮುಟ್ಲ ಬಿಡಿಕೋ ಅಂದ್ರೆ ನೀನೆ ಇಷ್ಟೇ. ನೋಡಿ ಇಷ್ಟೇ. ಇದು ಕಿಟ್ಟಿ ಚಿಕ್ಕಿದ ಅವತ್ತು ಹೋದ ವರ್ಷ, ಇದು ನಿಂದು ಹೋದ ವರ್ಷ, ಇದು ಯಾಕ ಅಪ್ಪಂದು ಹೋದ ವರ್ಷ. ಇದು ಮನೆ ಇರೋದು, ಬಿಲ್ಡಿಂಗ್ ಇರೋದು, ಇದು ಅಪ್ಪಂದು ಹೋದ ವರ್ಷ. ಹೌದಾ? ಸರಿ, ಇದು ಬುಕ್ಸ್ ಎಲ್ಲ ಜೋಡಿಸ್ಕಮ್ಮ. ಬುಕ್ಸ್ ಅಷ್ಟು ಜೋಡಿಸ್ಕೊಳ. ಬುಕ್ಸ್ ಅಷ್ಟು ಜೋಡಿಸ್ಕೊಂಡು ನಾನು ಬರ್ತೀನಿ. ಊಟ ಮಾಡ್ರಂತೆ. ಊಟ ಮಾಡಿ ಆಮೇಲೆ ಮಲ್ಗಂటే ಮತ್ತೆ ಬೆಳಗ್ಗೆ ಬೇಗ ಆಯ್ತು ರಿವಿಷನ್ ಮಾಡೋದು. ಓಕೆ ಸರಿ, ಓದ್ಕೊ ಹೋಗಿ. ಹುಷಾರು. ಹೋಮ್ವರ್ಕ್ ಕೊಟ್ಟಿಲ್ಲ. ಹೋಮ್ವರ್ಕ್ ಅಲ್ಲ, ಮ್ಯಾಥ್ಸ್ ಬರಲ್ಲ. ನಾವು ರೆಡಿ ಮಾಡಿ ಇಟ್ಕ. ಪೆನ್ನು ಇಲ್ಲ ತಗೊಂಬರ್ತೀನಿ, ಮೇಲ್ಗಡೆ ಇಟ್ಕೊಂಡು ಹೋಗು. ಆಮೇಲೆ ತಗೊಂಡು ಇಟ್ಕ, ಬರ್ತೀನಿ ಅಂದೆ. ಓದಿಸ್ತೀನಿ ಇವಾಗ. ಓಕೆ. ನೆಕ್ಸ್ಟ್ ಡೇ ಅವಳದು ಟೆಸ್ಟ್ ಇತ್ತು, ಹಾಗಾಗಿ ಓದಿಸ್ತಾ ಇದ್ದೀನಿ. ಮ್ಯಾಥ್ಸ್ ಇತ್ತು. ಅವಳಿಗೆ ಮ್ಯಾಥ್ಸ್ ಸಬ್ಜೆಕ್ಟ್ ಅಂದರೆ ತುಂಬ ಇಷ್ಟಪಟ್ಟು ಮಾಡ್ತಾಳೆ. ಸೊ ನಾವು ಸಣ್ಣರಿರುವಾಗ ಮ್ಯಾಥ್ಸ್ ಅಂದ್ರೇ ಆಗ್ತಿರ್ಲಿಲ್ಲ, ಮತ್ತು ಸಣ್ಣರಿರುವಾಗೇನು ದೊಡ್ಡವರಾದ್ರೂ ಮ್ಯಾಥ್ಸ್ ಸಬ್ಜೆಕ್ಟ್ ಅಂದ್ರೇ ಆಗ್ತಿರ್ಲಿಲ್ಲ. ಈಗಿನ ಮಕ್ಕಳಿಗೆ ಎಷ್ಟು ಹೋಮ್ವರ್ಕ್ ಕೊಡ್ತಾರೆ ಅಂದರೆ ಪಾಪ ಅವಕ್ಕೆ ಬರದೇ ಸಾಕಾಗೋಗುತ್ತೆ. ನಾವು ಸಣ್ಣವರಿರುವಾಗ ಈ ಥರ ಎಲ್ಲ ಬರೆದು ಓದು ಮತ್ತು ಓದಿದ್ದೆಲ್ಲ ನೆನಪೇ ಇಲ್ಲ. ಬರೀ ಜಾಸ್ತಿ ಆ್ಯಕ್ಟಿವಿಟೀಸೇ ಮಾಡ್ತಿದ್ದಿದ್ದೆ ನೆನಪು. ಈಗಿನ ಮಕ್ಕಳು ಆ ಥರದ್ದೇನು ಮಾಡೋದು ನೋಡೋದೇ ಇಲ್ಲ ನಾವಂತೂ. ಬರೀ ಓದು ಇದೇ ಆಗೋಗುತ್ತೆ ಅವಕ್ಕೆ. ಸೊ ಮನೆಯಲ್ಲಾದ್ರೂ ಮಕ್ಳುಗಳಿಗೆ ಆ್ಯಕ್ಟಿವಿಟೀಸ್ ಆ ಥರ ಏನಾದರೂ ಮಾಡಿಸ್ಬೇಕು. ಅವಾಗ ಸ್ವಲ್ಪನಾದರೂ ಓಕೆ ಖುಷಿಯಾಗುತ್ತೆ. ಸ್ಕೂಲಲ್ಲೂ ಮಾಡಿಸ್ತಾರೆ, ಬಟ್ ಆದರೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು ಓದೋದ್ರ ಬಗ್ಗೆ ಮತ್ತು ಬರೆಯೋದ್ರ ಬಗ್ಗೆ ಅನಿಸುತ್ತೆ ನನಗೆ. ಓದಿಸ್ಕೊಳ್ತಾ ಕೂತ್ಬಿಟ್ಟೆ, ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ.
ಕ್ವಿಕ್ಕಾಗಿ ಪನ್ನೀರ್ ಮಸಾಲ ಗ್ರೇವಿ ಮಾಡ್ಕೊಂಬಿಡೋಣ, ಅದ್ರ ಜೊತೆಗೆ ಚಪಾತಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಸಿಂಪಲ್ಲಾಗಿ ಬೇಗನೆ ಆಗಿಬಿಡುತ್ತೆ ಇದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನ ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವುದಾದ್ರೂ ವೆಜಿಟೇಬಲ್ಸ್ ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಕ್ಯಾಪ್ಸಿಕಮ್ ಮತ್ತು ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಟರ್ಮರಿಕ್ ಮತ್ತು ಗರಂ ಮಸಾಲ ಸ್ವಲ್ಪ, ನಿಮ್ಗೆ ಯಾವ ಸ್ಪೈಸಸ್ ಯಾವ ಥರ ಬೇಕೋ ಆ ಥರ ಆ್ಯಡ್ ಮಾಡ್ಕೊಳ್ಬೋದು. ಇದೆಲ್ಲ ಆದಮೇಲೆ ನೆಕ್ಸ್ಟು ಪನ್ನೀರನ್ನ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿದರೆ ಆಯಿತು. ಜಾಸ್ತಿ ಪನ್ನೀರ್ ಬೇಯಿಸ್ಕೊಳ್ಬಾರ್ದು, ಅದು ಮೆತ್ತಗಾಗ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಮೆತ್ತಗಾದರೆ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ನಾನು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಮತ್ತು ಈ ಪನ್ನೀರ್ ಗ್ರೇವಿ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನನ್ನ ಮಗಳು ಮಾತ್ರ ಇಷ್ಟಪಟ್ಟು ತಿಂತಾಳೆ ಇದನ್ನು. ಓಕೆ ಗೈಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವೀಡಿಯೋಸ್ನೆಲ್ಲ ನೋಡ್ತಾ ಇದ್ದೀರಾ, ಬಟ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ವೀಡಿಯೋಸ್ ನೋಟಿಫಿಕೇಷನ್ ಎಲ್ಲ ನಿಮಗೆ ಸಿಗುತ್ತೆ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ನಮಸ್ಕಾರ.